ಇವತ್ತೇನು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ನಮ್ದು, ಅದಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಮೋದಿ ಸಾಹೇಬ್ರೆ ಮಹಿಳೆಯರಿಗೆ ಹೊಸ ಹೊಸ ಹೆಸರು ಕೊಟ್ಟು ತರ್ತಾ ಇದ್ದೀರಿ ಅಲ್ವಾ? ಆದ್ರೆ ಈ ಬಜೆಟ್ ಒಳಗಡೆ ಒಂದು ಬಿಡಿಗಾಸನ್ನ ಮಹಿಳಾ ವರ್ಗಕ್ಕೆ ಬಿಸಿ ಊಟ ಅಂಗನವಾಡಿ ಯಾರಿಗೂ ಕೊಡದೆ ಅನ್ಯಾಯ ಮಾಡಿದ್ದೀರಿ. ನಾವು ಇದ್ದೇವೆ, ನಿಮ್ಮನ್ನ ಗೆಲುವು ಹಾಕ್ತೇವೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮೇಲೆ ಕೂರ್ಸ್ಬೇಕಂದ್ರೆ ನಾವೆಲ್ಲ ಮಹಿಳೆಯರು ಇವತ್ತು ಕೂರ್ಸಿರೋದಕ್ಕೆ ನೀವು ಕೂತಿದ್ದೀರಿ. ಮತ ಹಾಕಿ ನಾವು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಅಲ್ಲಿಂದ ತೆಗೆಯುವಂತ ಕೆಲಸ ಮಾಡ್ತೇವೆ ಅಂತ ಹೇಳಲಿಕ್ಕೆ ಏಪ್ರಿಲ್ ಅಲ್ಲಿ ಕೂಡ ನಾವು ದೆಹಲಿಯಲ್ಲಿ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಏಪ್ರಿಲ್ ಅಲ್ಲಿ 21, 22, 23 ನಿರಂತರವಾಗಿ ಇಡೀ ದೇಶದ ಎಲ್ಲ ರಾಜ್ಯದ ಕಾರ್ಯಕರ್ತೆಯರು ಒಂದೊಂದು ದಿನ ಕೂತಲ್ಲಿ ಧರಣವನ್ನ ಮಾಡ್ತಾ ಇದ್ದೇವೆ. ನಾವು ಇದ್ದೀವಿ, ನಾವು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಿ. ಮಹಿಳೆಯರನ್ನ ಗೌರವಧನ ಪ್ರೋತ್ಸಾಹಧನ ಅಂತೇಳಿ ಚೀಟುದಾರರಿಗೆ ದುಡ್ಕೊಳ್ಕೊಟ್ಟಿದ್ದೀರಲ್ಲ, ನೀವೆಂತ ನಾಚಿಕೆ ಕಟ್ಟ ಸರ್ಕಾರಗಳು ನೀವು ಅಂತ ಇವತ್ತು ಹೇಳಲಿಕ್ಕೆ ಅಲ್ಲಿ ಕೂಡ ನಾವು ಹೋರಾಟ ಹಾಕೊಂಡಿದ್ದೇವೆ. ಹೌದಲ್ಲ? ಮತ್ತು ಬಹು ಮುಖ್ಯವಾಗಿ 6ನೇ ಗ್ಯಾರಂಟಿಯನ್ನು ನೀವೇನು ನಿಮ್ಮ ಅಧಿನಾಯಕಿ ತಂದಂತ 6ನೇ ಗ್ಯಾರಂಟಿಯನ್ನ ಜಾರಿ ಮಾಡಿ ಎಲ್ಲ ಗ್ಯಾರಂಟಿಗಳು 6, 7, 8 ಅಂತ ತೋರಿಸ್ತಾ ಇದ್ದಾರೆ ಅಲ್ವಾ? ಅದರಿಂದ 6ನೇ ಗ್ಯಾರಂಟಿ ಜಾರಿ ಆಗಲೇಬೇಕು. 6ನೇ ಗ್ಯಾರಂಟಿ ಜಾರಿ ಆಗಲೇಬೇಕು. ಗ್ರಾಚ್ಯುಟಿ ತೀರ್ಪು ಜಾರಿ ಆಗಲೇಬೇಕು. 2011ರಿಂದ ವಂಚನೆ ಮಾಡಿರುವ ಗ್ರಾಚ್ಯುಟಿಯನ್ನು ಕೊಡಲೇಬೇಕು. ಅರ್ಹ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಜಾರಿ ಮಾಡಲೇಬೇಕು. ಗ್ರಾಚ್ಯುಟಿ ಜಾರಿ ಮಾಡಲೇಬೇಕು. ಡಿಎಲ್ಒ ಇಂದ ಶೋಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ.